ಆದಿಕಾಂಡ 24ನೇ ಅಧ್ಯಾಯ 11ನೇ ವಚನ. ಸಾಯಂಕಾಲದಲ್ಲಿ ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವಾಗ ಅವನು ಊರಿನ ಹೊರಗಡೆ ಬಾವಿಯ ಹತ್ತಿರ ತನ್ನ ಒಂಟೆಗಳನ್ನು ಮೊಳಕಾಲೂರುವಂತೆ ಮಾಡಿ ಹೀಗಂದನು, ನನ್ನ ದಣಿಯ ದೇವರಾದ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಇಗೋ, ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ಆದುದರಿಂದ ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ, ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಎಂದು ಯಾರು ಹೇಳುವಳೋ ಅವಳೇ ನಿನ್ನ ದಾಸನಾದ ಇಸಾಕನಿಗೆ ನೀನು ನೇಮಿಸಿದ ಕನ್ಯೆಯಾಗಲಿ ಎಂದು ಪ್ರಾರ್ಥಿಸಿದ. ಒಂದು ಕೆಲಸದ ಮೇಲೆ ಹೊರಡುತ್ತಾನೆ ಅಬ್ರಹಾಮನ ದಾಸನು. ಯಾವುದು ಆ ಕೆಲಸ? ಜೀವಿತದಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದು, ಜೀವಿತದಲ್ಲಿ ಅತ್ಯಂತ ಅಮೂಲ್ಯವಾದದ್ದು. ಈ ಕೆಲಸದಲ್ಲಿ, ಈ ಪ್ರಯತ್ನದಲ್ಲಿ ಆತುರತನ ಯಾವತ್ತು ಮಾಡಲೇಬಾರದು. ಆತುರತನದ ನಿರ್ಣಯಗಳು ಯಾವತ್ತಿಗೂ ಕ್ಷೇಮವಲ್ಲ. ಅಷ್ಟಕ್ಕೂ ಯಾವುದು ಆ ಕೆಲಸ? ಇಸಾಕನಿಗೆ ಜೀವನ ಸಂಗಾತಿಯನ್ನು ತರುವ ಕೆಲಸವಾಗಿತ್ತು. ಇಸಾಕನಿಗೆ ಲೈಫ್ ಪಾರ್ಟ್ನರ್ ಆರಿಸಿಕೊಳ್ಳುವ ಕೆಲಸ. ಈ ಕೆಲಸದಲ್ಲಿ ದೇವರ ಸಹಾಯ ಬೇಕು. ಪ್ರತಿ ಕೆಲಸದಲ್ಲಿ ದೇವರ ಸಹಾಯವೇ ಬೇಕು. ಆದರೆ ಪ್ರಾಮುಖ್ಯವಾಗಿ ನಿಮ್ಮ ಜೀವಿತದಲ್ಲಿ ಲೈಫ್ ಪಾರ್ಟ್ನರ್ ಆರಿಸಿಕೊಳ್ಳುವ ವಿಷಯದಲ್ಲಿ ಇನ್ನೂ ಹೆಚ್ಚಾದ ದೇವರ ಸಹಾಯ ಬೇಕು. ಬಹಳ ಕುಟುಂಬಗಳು ಒಡೆದು ಹೋಗಲು ಕಾರಣ ಗೊತ್ತಾ? ದುಡುಕಿದ ನಿರ್ಣಯಗಳು. ಹುಡುಗನನ್ನಾಗಲಿ ಹುಡುಗಿಯನ್ನಾಗಲಿ ಲೈಫ್ ಪಾರ್ಟ್ನರ್ ಅನ್ನಾಗಲಿ ಚೂಸ್ ಮಾಡಿಕೊಳ್ಳುವ ವಿಷಯದಲ್ಲಿ ಅಥವಾ ಆರಿಸಿಕೊಳ್ಳುವ ವಿಷಯದಲ್ಲಿ ದುಡುಕಿದ ನಿರ್ಣಯಗಳು. ನೋಡಬೇಕಾದಂತಹ ಅಮೂಲ್ಯವಾದ ಫ್ಯಾಕ್ಟರ್ಸ್ ಗಳನ್ನು ನೋಡದೆ ಲೋಕ ಸಂಬಂಧವಾದಂತಹ ವಿಷಯಗಳ ಕುರಿತು ಶ್ರದ್ಧೆ ವಹಿಸಿ, ನಮಗೆ ಹುಡುಗ ಇಷ್ಟ ಆದ, ನಮಗೆ ಹುಡುಗಿ ಇಷ್ಟ ಆದಳು, ಏನ್ ಇಷ್ಟ ಆದ್ರು? ವರದಕ್ಷಿಣೆ ಇಷ್ಟ ಆಯ್ತು, ಏನ್ ಇಷ್ಟ ಆಯ್ತು? ಕುಲ ಇಷ್ಟ ಆಯ್ತು, ಏನ್ ಇಷ್ಟ ಆಯ್ತು? ಕಲರ್ ಇಷ್ಟ ಆಯ್ತು, ಕ್ಯಾಸ್ಟ್ ಇಷ್ಟ ಆಯ್ತು, ಕ್ಯಾಶ್ ಇಷ್ಟ ಆಯ್ತು. ಇಷ್ಟೇನಾ ಇಷ್ಟ ಆಗಬೇಕಾದದು? ಒಬ್ಬ ಹುಡುಗ ಹುಡುಗಿ ಮದುವೆ ಆಗೋದಕ್ಕಾಗಿ ಬಹಳ ಜನ ವಿವಾಹ ವಿಷಯದಲ್ಲಿ ಇವುಗಳನ್ನೇ ನೋಡ್ತಿದ್ದಾರೆ. ದಯವಿಟ್ಟು ಕೇಳಿರಿ ಅಮ್ಮ, ತಂಗಿಯಂದರೆ, ತಮ್ಮಂದರೆ, ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ. ನೀವು ಕೊಂಡುಕೊಂಡ ಸೆಲ್ ಫೋನ್ ನಿಮಗೆ ಇಷ್ಟ ಆಗ್ಲಿಲ್ಲವೋ, ಮತ್ತೊಂದು ಸೆಲ್ ಫೋನ್ ಕೊಂಡುಕೊಳ್ಳಬಹುದು. ನೀವು ಕೊಂಡುಕೊಂಡ ಡ್ರೆಸ್ ನಿಮಗೆ ಇಷ್ಟ ಆಗ್ಲಿಲ್ಲವೋ, ಅದನ್ನು ಪಕ್ಕಕ್ಕಿಟ್ಟು ಮತ್ತೊಂದು ಡ್ರೆಸ್ ಅನ್ನು ಕೊಂಡುಕೊಳ್ಳಬಹುದು. ಕೊಂಡುಕೊಂಡ ಬೂಟು, ಶೂ ನಿಮಗೆ ಇಷ್ಟ ಆಗ್ಲಿಲ್ಲವೋ, ಅವುಗಳನ್ನು ತೆಗೆದಿಟ್ಟು ಬೇರೆ ಶೂ ಕೊಂಡುಕೊಳ್ಳಬಹುದು. ನೀವು ಕೊಂಡುಕೊಂಡ ಬೈಕ್ ನಿಮಗೆ ಇಷ್ಟ ಆಗ್ಲಿಲ್ಲವೋ, ಆ ಬೈಕ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇನ್ನೊಬ್ಬರಿಗೆ ಮಾರಿ ಮತ್ತೊಂದು ಬೈಕ್ ಕೊಂಡುಕೊಳ್ಳಬಹುದು. ನಿಮ್ಮ ಜೀವಿತದಲ್ಲಿ ವಸ್ತ್ರ ಆಗಿರ್ಬೋದು, ವಸ್ತು ಆಗಿರ್ಬೋದು, ವಾಹನ ಆಗಿರ್ಬೋದು, ನೀವು ಕೊಂಡುಕೊಂಡದ್ದು ನಿಮಗೆ ಇಷ್ಟವಿಲ್ಲದೆ ಇದ್ದರೆ ಅದನ್ನು ಮಾರಿ ಮತ್ತೊಂದು ಕೊಂಡುಕೊಳ್ಳಬಹುದು. ಆದರೆ ಒಂದು ಸಾರಿ ಗಂಡನಾಗಿ ಹೆಂಡತಿಯಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸಿದ ನಂತರ, ಒಂದು ಸಾರಿ ವಿವಾಹ ಆದ ನಂತರ, ಆ ವ್ಯಕ್ತಿ ಇಷ್ಟವಾಗದಿದ್ದರೂ ಕೂಡ, ಆ ವ್ಯಕ್ತಿಯ ಮನಸ್ತತ್ವ ಸರಿಯಾಗಿಲ್ಲದಿದ್ದರು, ಮನಸ್ಸು ಸರಿಯಾಗಿಲ್ಲದಿದ್ದರು, ಮನುಷ್ಯನೇ ಸರಿಯಾಗಿಲ್ಲದಿದ್ದರೂ ಕೂಡ ಬದಲಾಯಿಸುವುದು ಅಷ್ಟು ಸುಲಭ ಅಲ್ಲ. ಮೊಬೈಲ್ ಬದಲಾಯಿಸಿದಂತೆ ಗಂಡನನ್ನು ಬದಲಾಯಿಸಲಾಗುವುದಿಲ್ಲ. ಬಟ್ಟೆ ಬದಲಾಯಿಸಿದಂತೆ ಗಂಡನನ್ನಾಗ್ಲಿ ಹೆಂಡತಿಯನ್ನಾಗ್ಲಿ ಬದಲಾಯಿಸಲಾಗುವುದಿಲ್ಲ. ಅದಕ್ಕಾಗಿಯೇ ಒಮ್ಮೆ ವಿವಾಹ ಆಗಿದೆಯೋ ವಿಚ್ಛೇದನ ಕೋರಿಕೊಳ್ಳಬೇಡಿ. ಒಮ್ಮೆ ವಿವಾಹವಾಗಿದೆಯೋ ಬೇರ್ಪಡಲು ಪ್ರಯತ್ನ ಮಾಡಬೇಡಿರಿ ಎನ್ನುವುದು ಬೈಬಲಿನ ಸಾರಾಂಶ ಸಂದೇಶವಾಗಿದೆ. ಇದು ಬೇರೆ ಮಾಡಲಾಗದಂತಹ, ಬೇರ್ಪಡದಂತಹ ಬಾಂಧವ್ಯ ಆಗಿರುವುದರಿಂದ ಆ ಬಾಂಧವ್ಯದಲ್ಲಿ ಪ್ರವೇಶಿಸುವ ಮುಂಚೆ ಬಹಳ ಎಚ್ಚರ ವಹಿಸಿ ಬಹಳಷ್ಟು ಪ್ರಾರ್ಥಿಸಬೇಕು. ಅಬ್ರಹಾಮನ ಸೇವಕನು ಪ್ರಾರ್ಥಿಸಿ ಹೇಳ್ತಾನೆ, ಅಯ್ಯಾ ಅಯ್ಯಾ, ನಿನ್ನ ಚಿತ್ತವೇ ಜರುಗಬೇಕು. ನೀನು ನೇಮಿಸಿದ ಹುಡುಗಿಯೇ ಇಸಾಕನಿಗೆ ಹೆಂಡತಿಯಾಗಿ ಬರಬೇಕು. ನಿನ್ನ ಚಿತ್ತವೇ ನಮ್ಮ ಚಿತ್ತ. ಈ ದಿನ ಇನ್ನೂ ಮದುವೆ ಆಗದಿರುವ ತಮ್ಮ ತಂಗಿಯಂದಿರೆ, ತಪ್ಪದೆ ನಿಮ್ಮ ಮದುವೆಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಅಣ್ಣ, ನನಗಿನ್ನೂ ಮದುವೆ ವಯಸ್ಸು ಬಂದಿಲ್ಲ ಅನ್ನಬಹುದು. ಆದರೆ ಡಾಕ್ಟರ್ ಬಿಲಿಗ್ರಾಮ್ ಅವರು ತಮ್ಮ ಮಗಳ ವಯಸ್ಸು 16 ಅಥವಾ 17 ವರ್ಷ ಬಂದಾಗ ಅಂದ್ಕೊಳ್ತೇನೆ, ತಮ್ಮ ಮಗಳಿಗೆ ಕರೆದು ಹೇಳ್ತಾರೆ, ಅಮ್ಮ ಪ್ರಾರ್ಥನೆ ಮಾಡು. ಎದಕ್ಕಾಗಿ ಡ್ಯಾಡಿ? ನಿನ್ನ ಲೈಫ್ ಪಾರ್ಟ್ನರ್ಗಾಗಿ ಅಂದಾಗ, ಐ ಆಮ್ ಟೂ ಯಂಗ್ ಡ್ಯಾಡಿ, ನಾನು ಬಹಳ ಚಿಕ್ಕವಳಾಗಿದ್ದೇನೆ ಅನ್ನುತ್ತಾಳೆ. ಇವಾಗಲೇ ಗಂಡನಿಗೋಸ್ಕರ ಅಂದರೆ ಮುಂಬರುವ ಗಂಡನಿಗಾಗಿ ಪ್ರಾರ್ಥಿಸಬೇಕು ಅಂದಾಗ, ಹೌದಮ್ಮ ಪ್ರಾರ್ಥಿಸು ಅನ್ನುತ್ತಾರೆ. ನೀನು 16, 17 ಆಗಿರುವುದಾದರೆ ಅವನು ಖಂಡಿತವಾಗಿ 17, 18, 19 ಇಯರ್ಸ್ ಆಗಿರ್ತಾನೆ, ಟೀನೇಜ್ ಅಲ್ಲಿ ಇದ್ದಿರುತ್ತಾನೆ. ಈಗಿನಿಂದಲೇ ನೀನು ಮದುವೆ ಆಗ್ಲಿಕ್ಕಿರುವಂತಹ ಹುಡುಗನ ಸುತ್ತಲೂ ಪ್ರಾರ್ಥನೆ ಎಂಬ ಬೇಲಿಯನ್ನು ಈಗಿನಿಂದಲೇ ಹಾಕಿಕೋ. ಇಂದಿನಿಂದಲೇ
ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ ಅವನನ್ನು ಭದ್ರಪಡಿಸಿಕೋ ಎನ್ನುವುದು ಅದ್ಭುತವಾದ ಸಲಹೆ ಆಗಿತ್ತು. ತಮ್ಮ ತಂಗಿಯಂದಿರೇ, ನೀವು ಟೀನೇಜ್ ನಲ್ಲಿ ಇದ್ದೀರಾ, ಅರ್ಲಿ ಟೀನೇಜ್ ನಲ್ಲಿ ಇದ್ದೀರಾ. ಮಮ್ಮಿ ಮುಂದೆ ಡ್ಯಾಡಿ ಮುಂದೆ ಈ ಪ್ರಾರ್ಥನೆ ಮಾಡಿರಿ ಎಂದು ಹೇಳ್ತಾ ಇಲ್ಲ. ಪ್ರಭುವೇ, ಆ ಹುಡುಗನನ್ನು ಕನಿಕರಿಸಯ್ಯ, ಆ ಹುಡುಗನನ್ನು ಕಾಪಾಡಯ್ಯ, ಆ ಹುಡುಗ ಬೇರೆ ಹುಡುಗಿಯ ತಂಟಿಗೆ ಹೋಗದಂತೆ ಆ ಹುಡುಗನ ಸುತ್ತಲೂ ಬೇಲಿಯನ್ನು ಹಾಕಯ್ಯ. ಆಗ ಮಮ್ಮಿ ನಿಲ್ಲಿಸು ಅದನ್ನ, ಆ ಪ್ರಾರ್ಥನೆ ನಿಲ್ಲಿಸು ಅಂದ್ರೆ, ನೀನು ಸುಮ್ನಿರು ಮಮ್ಮಿ, ನಾನು ಸುಮ್ನಿರ್ತೇನೆ, ಆದ್ರೆ ಮೊದಲು ನಿನ್ನ ಪ್ರಾರ್ಥನೆ ನಿಲ್ಲಿಸು. ಸುಮ್ನಿರು ಮಮ್ಮಿ, ನಿನಗೆ ಅರ್ಥ ಆಗಲ್ಲ, ನನ್ಗೆ ಅರ್ಥ ಆಯ್ತು, ಮೊದಲು ಪ್ರಾರ್ಥನೆ ನಿಲ್ಲಿಸು. ಯಾರ ಮಗಳೇ ಅವನು? ಎಲ್ಲಿದ್ದಾನೆ ಅವನು? ಏನ್ ನೀನ್ ಮಾಡೋದು ಎಂದು ಕೇಳ್ತಾಳೆ. ಸೊ ಕೆಲವು ಪ್ರಾರ್ಥನೆಗಳು ನಮ್ಮ ಹೃದಯದಲ್ಲಿ ಮಾಡಿಕೊಳ್ಳಬೇಕು, ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು. ಸೊ ತಮ್ಮ ತಂಗಿಯಂದಿರೇ, ವಿವಾಹ ವಿಷಯದಲ್ಲಿ ದುಡುಕಿ ನಿರ್ಣಯ ತೆಗೆದುಕೊಳ್ಳಬೇಡಿರಿ. ಕೆಲವು ಸಾರಿ ಲವ್ ಫೇಲಿಯರ್ ಆಗ್ತದೆ. ಒಬ್ಬ ಹುಡುಗನನ್ನು ಹುಡುಗಿಯನ್ನು ಇಷ್ಟಪಡ್ತೀರಿ, ಏನೋ ಜರುಗಿತ್ತು ನಿಮ್ಮ ಮಧ್ಯದಲ್ಲಿ, ಆ ರಿಲೇಶನ್ಶಿಪ್ ಹಾಳಾಯ್ತು. ಆಗ ಹಠ ಹಿಡಿಯುತ್ತೀರಿ, ನೋಡ್ಕಣೋ, ನಿನಗಿಂತಲೂ ಒಳ್ಳೆ ಹುಡುಗನಿಗೆ ಮದುವೆ ಆಗಿ ತೋರಿಸ್ತೇನೆ, ನಿನಗಿಂತಲೂ ಸುಂದರಳನ್ನು ಮದುವೆ ಆಗಿ ತೋರಿಸ್ತೇನೆ ನೋಡು, 1 ಮಂತ್ ಅಲ್ಲಿ ಮದುವೆ ಮಾಡ್ಕೊಂಡು ತೋರಿಸ್ತೇನೆ ನೋಡು ಎಂದು ಹೀಗೆ ದುಡುಕಿ ನಿರ್ಣಯ ತೆಗೆದುಕೊಳ್ತಾರೆ. ಈ ರೀತಿ ಹಠ ಹಿಡಿದವರಾಗಿ ಅವನಿಗೆ ಬುದ್ಧಿ ಹೇಳಬೇಕಂದ್ಕೊಂಡು ನೀವು ಹೋಗಿ ಬುದ್ಧಿಹೀನನಿಗೆ ಮದುವೆ ಆದ್ರೆ ಜೀವಿತ ಕಾಲವೆಲ್ಲ ಹೇಗಿರುತ್ತೆ ಹೇಳಿ ಪರಿಸ್ಥಿತಿ. ಸೊ ದಯವಿಟ್ಟು ಮದುವೆ ವಿಷಯದಲ್ಲಿ ಹಠ ಹಿಡಿಯಬೇಡಿರಿ. ಎಸ್ಪೆಷಲಿ ಯಾರ್ಯಾರು ವಿವಾಹ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳನ್ನು ಅನುಭವವನ್ನು ಹಾದು ಹೋಗಿದ್ದೀರೋ, ಪ್ರಾಮುಖ್ಯವಾಗಿ ಪ್ರೀತಿ ಮಾಡಿ ಆ ಲವ್ ಅಲ್ಲಿ ಫೇಲ್ ಆಗಿ ಮನಸ್ಸಿಗೆ ನೋವಾಗಿ ಮನಸ್ಸು ವೇದನೆಯಲ್ಲಿರುವಾಗ ತಮ್ಮ ತಂಗಿಯಂದಿರೇ, ದುಡುಕಿ ನಿರ್ಣಯ ತೆಗೆದುಕೊಳ್ಳಬೇಡಿ. ನನ್ನ ಜೊತೆ ಒಬ್ಬ ಹುಡುಗ ಇದ್ರೆ ಚೆನ್ನಾಗಿರುತ್ತೆ, ಹುಡುಗಿ ಇದ್ರೆ ಚೆನ್ನಾಗಿರುತ್ತೆ ಎಂಬ ಒಂದು ಜೊತೆ ಇರುವಿಕೆಗೋಸ್ಕರ ದುಡುಕಿ ನಿರ್ಣಯ ತೆಗೆದುಕೊಳ್ಳಬೇಡಿ. ಗತದಲ್ಲಿ ನೀವು ಮಾಡಿದ ಫ್ರೆಂಡ್ಶಿಪ್ ನಿಮಿತ್ತ ನಿಮ್ಮ ವಿದ್ಯಾಭ್ಯಾಸ ಹಾಳಾಯ್ತು, ಜ್ಞಾಪಕ ಮಾಡಿಕೊಳ್ಳ್ರಿ. ನಿಮ್ಮ ಸಮಯ ಹಾಳಾಯ್ತು ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ಅದರಿಂದ ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ ನೀವು ಉಂಟು ಮಾಡಿದ ವೇದನೆ ಜ್ಞಾಪಕ ಮಾಡಿಕೊಳ್ಳಿರಿ. ಅವರಿಗೆ ನಿದ್ರೆ ಇಲ್ಲದಂತೆ ಮಾಡಿದಿರಿ, ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ನಿದ್ರೆ ಇಲ್ಲದ ರಾತ್ರಿ ಕಳೆದಿದ್ದೀರಿ, ಜ್ಞಾಪಕ ಮಾಡಿಕೊಳ್ಳಿರಿ. ಆರೋಗ್ಯ ಹಾಳು ಮಾಡ್ಕೊಂಡ್ರಿ, ಆತ್ಮಿಕತೆ ಹಾಳು ಮಾಡಿಕೊಂಡ್ರಿ, ಆರ್ಥಿಕವಾಗಿ ಪತನವಾದಿರಿ, ಉದ್ಯೋಗ ಕಳೆದುಕೊಂಡಿರಿ ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ಮತ್ತ್ಯಾಕೆ ಬಾಯ್ ಫ್ರೆಂಡ್ ಅನ್ನುತ್ತೀರಿ, ಮತ್ತ್ಯಾಕೆ ಗರ್ಲ್ ಫ್ರೆಂಡ್ ಅನ್ನುತ್ತೀರಿ? ನಿಲ್ಲಿರಿ. ಕನಿಷ್ಠ ಅಂತ ಪರಿಸ್ಥಿತಿಯಲ್ಲಾದರೂ ನಿಮ್ಮ ಜೀವಿತವನ್ನು ಉದ್ಧರಿಸುವಂತಹ, ನಿಮಗೆ ಒಂದು ಬಂಗಾರದ ಭವಿಷ್ಯ ಕೊಡುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ಹಾಳಾಗಿರುವ, ಪತನವಾಗಿರುವ ನಿಮ್ಮ ಜೀವಿತವನ್ನು ಇಡೀರಿ. ಅಷ್ಟೇ ಹೊರತು ದುಡುಕಿದವರಾಗಿ ಮತ್ತೊಬ್ಬರ ಕೈಯಲ್ಲಿ ನಿಮ್ಮ ಜೀವಿತ ಇಡ್ತೇನಂತಿರಲ್ಲ, ಮತ್ತೊಬ್ಬ ಬಾಯ್ ಫ್ರೆಂಡ್ ಕೈಯಲ್ಲಿ, ಮತ್ತೊಬ್ಬ ಗರ್ಲ್ ಫ್ರೆಂಡ್ ಕೈಯಲ್ಲಿ ಮತ್ತೆ ನಿಮ್ಮ ಜೀವಿತವಿಟ್ಟು ನಾಶ ಮಾಡಿಕೊಳ್ಳಲು ಇಚ್ಛಿಸುತ್ತಿರಲ್ಲವೇ? ದುಡುಕಿ ನಿರ್ಣಯ ತೆಗೆದುಕೊಳ್ಳಬೇಡಿರಿ. ವಿವಾಹವು ಬಹುಶ್ರೇಷ್ಠವಾದದಾಗಿದೆ, ಘನವುಳ್ಳದಾಗಿದೆ. ತಮ್ಮ ತಂಗಿಯಂದಿರೇ, ಈ ವಿಷಯದಲ್ಲಿ ಬಹು ಜಾಗ್ರತೆ ಉಳ್ಳವರಾಗಿರಿ. ಅವನು ಪ್ರಾರ್ಥಿಸುತ್ತಾನೆ, ದೇವರೇ ನಿನ್ನ ಚಿತ್ತವೇ ಜರುಗಬೇಕು ಎಂದು ಪ್ರಾರ್ಥನೆ ಮಾಡುತ್ತಾನೆ. ಬಹಳ ಜನ ಹುಡುಗಿಯರು ಬರ್ತಾ ಇದ್ರಂತೆ. ಹಾಗೆ ಬರ್ತಿರುವಾಗ ಒಂದು ಹುಡುಗಿಯನ್ನು ನೋಡಿ, ಅಮ್ಮ ಸ್ವಲ್ಪ ಕುಡಿಯಲು ನೀರು ಕೊಡುವಿಯಾ, ನಿನ್ನ ಕೊಡ ಇಳಿಸಿ ನೀರು ಕೊಡುವಿಯಾ ಎಂದು ಕೇಳಿದರೆ, ಆಗ ಹುಡುಗಿ ಹೇಳ್ತಾಳೆ, ನಿನಗಷ್ಟೇ ಅಲ್ಲ ಅಯ್ಯ, ನಿನ್ನ ಒಂಟೆಗಳಿಗೂ ಕೂಡ ಕುಡಿಯುವುದಕ್ಕಾಗಿ ನೀರು ಕೊಡುತ್ತೇನೆ ಎಂದು ಹೇಳಿ ಕೊಡ್ತಾಳಂತೆ. ಅದೇನು, ಏನನ್ನು ನಾನು ಮನಸ್ಸಲ್ಲಿ ಅಂದುಕೊಂಡೇನೋ ಅದೇ ಮಾತು ಆಕೆ ಹೇಳ್ತಿದ್ದಾಳಲ್ಲವೇ? ಯಾರಾಗಿರ್ತಾಳೆ ಇವಳು? ಯಾರ ಮಗಳಾಗಿರ್ತಾಳೆ ಇವಳು? ಯಾರ ಮಗಳು ಗೊತ್ತಾ? ಸಾರಳ ಸಹೋದರನ ಮಗಳಾಗಿದ್ಳು. ಎಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ತನ್ನ ದಾಸನನ್ನು ಕರೆದುಕೊಂಡು ಹೋದ್ರು. ಪ್ರಿಯರೇ, ದೇವರು ಯಾವ ಕುಟುಂಬವನ್ನು ಪರಿಚಯಿಸಬೇಕಿತ್ತು ಆ ಕುಟುಂಬವನ್ನೇ ಪರಿಚಯಿಸುತ್ತಾರೆ. ಹೇಗೆ ಸಾಧ್ಯವಾಯ್ತು? ಪ್ರಾರ್ಥನೆಯಿಂದ ಸಾಧ್ಯವಾಯ್ತು. ಹೇಗೆ ಸಾಧ್ಯವಾಯ್ತು? ದೇವರ ಚಿತ್ತ ಮಾಡಬೇಕು ಎಂಬ ಆಸೆಯಿಂದ ಸಾಧ್ಯವಾಯಿತು. ಬಹಳ ಜನ ಪ್ರಾರ್ಥನೆ ಮಾಡುವುದೇ ಇಲ್ಲ, ವಿವಾಹ ವಿಷಯದಲ್ಲಿ ಅಂತೂ ಪ್ರಾರ್ಥಿಸುವುದೇ ಇಲ್ಲ. ತಂದೆ ಬಂದು 4 ಫೋಟೋ 5 ಫೋಟೋ ಕೈಯಲ್ಲಿಟ್ಟು, ಅಮ್ಮ ನೀನು ನೋಡ್ಕೋ ಅಂದಾಗ ಸಾಧಾರಣವಾಗಿ ಮಗಳೇನ್ ಮಾಡ್ತಾಳೆ ಗೊತ್ತಾ? ನೋಡ್ತಾಳೆ. ನೋಡಿದ್ಮೇಲೆ ಫ್ರೆಂಡ್ಸ್ ಇರ್ತಾರಲ್ಲವೇ, ಅವ್ರಿಗೆ ಹೋಗಿ ತೋರಿಸ್ತಾರೆ. ಏನ್ ಕಣೆ, ಯಾರ್ ಚೆನ್ನಾಗಿದ್ದಾರೆ? ಇವನು 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 ಇಲ್ಲವೇ ಇವನು, ನೋಡ್ಕಣೆ
ಈ 5 ಜನರಲ್ಲಿ ಯಾರು ಚೆನ್ನಾಗಿದ್ದಾರೆ? ಅಗೋ ನೋಡು, ಆ 3ನೇ ಅವನು ಚೆನ್ನಾಗಿದ್ದಾನೆ. ಅಷ್ಟೇ ಅಂತೀಯ? ಅವನೇ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಾನ ಕಣೆ. ಒಳ್ಳೆ ಜೋಡಿ ಆಗತ್ತೆ, ಚೆನ್ನಾಗಿದ್ದಾನ ಕಣೆ. ಅಷ್ಟೇ ಅನ್ನುತ್ತೀಯ? ಅಷ್ಟೇ. ಆಯ್ತು ಡ್ಯಾಡಿ, 3ನೇ ಅವನು ಬೇಕು. ಈಗ ಕೇಳ್ತೇನೆ, ಸೆಲೆಕ್ಷನ್ ಯಾರದು? ಹಲೋ, ಸೆಲೆಕ್ಷನ್ ಯಾರದಾಗಿದೆ ಪ್ರಿಯರೇ? ಅವಳದೋ ಅವಳ ಫ್ರೆಂಡ್ ಅದು? ಏನನ್ನುತ್ತೀರಿ? ಮದುವೆ ಆದ ನಂತರ ಈ ಸೆಲೆಕ್ಟ್ ಮಾಡಿರುವ ಫ್ರೆಂಡ್ ಇದ್ದಾಳಲ್ಲ, ಆ ಮನೆಗೆ ಬಂದು ಗಂಡನಿಗೆ ಹೇಳ್ತಾಳೆ, ಒಂದು ವಿಷಯ ಗೊತ್ತಾ ನಿನಗೆ? ಏನದು? ಅವಳೆಲ್ಲ ಸೆಲೆಕ್ಟ್ ಮಾಡಿದ್ದು, ಮತ್ಯಾರು? ನಾನೇ ಸೆಲೆಕ್ಟ್ ಮಾಡಿದ್ದೇನೆ ಅನ್ನುತ್ತಾಳೆ. ನನಗೆ ನೀನ್ ಸೆಲೆಕ್ಟ್ ಮಾಡೋದೇನು? ಅವಳ ಮುಖಕ್ಕೆ ಸೆಲೆಕ್ಟ್ ಮಾಡೋದೇ ಬರಲ್ಲ, ಹಾಗಾಗಿ ನಾನೇ ಸೆಲೆಕ್ಟ್ ಮಾಡಿದೆ. ಯಾಕೆ ಸೆಲೆಕ್ಟ್ ಮಾಡಿದೆ? ನೀನು ನನಗೆ ಸ್ವಲ್ಪ ಕ್ಲೋಸ್ ಆಗಿರ್ತಿ ಅಂದ್ಕೊಂಡೆ. ಆನಂತರ ಮದುವೆ ಆದವಳೇನೋ ಲಬೋ ದಿಬೋ ಎಂದು ಬೊಬ್ಬೆ ಹೊಡ್ಕೊಳ್ತಾಳೆ. ಕೆಲವು ಫೋಟೋಸ್ ತೋರಿಸಿ ಸಾಧಾರಣವಾಗಿ ಯಾರಿಷ್ಟ ಆದ್ರೂ ಹೇಳ್ರಿ ಅಂದಾಗ ನೀವೇನ್ ಮಾಡ್ತೀರಿ ಗೊತ್ತಾ? ಫ್ರೆಂಡ್ ಬಳಿಗೆ ಹೋಗಿ, ಯಾವ ಹುಡುಗ ಚೆನ್ನಾಗಿದ್ದಾನ ನೋಡ್ಕಣೆ ಅನ್ನುತ್ತೀರಿ, ಯಾವ ಹುಡುಗಿ ಚೆನ್ನಾಗಿದ್ದಾಳೆ ನೋಡ್ಕಣೋ ಅನ್ನುತ್ತೀರಿ. ನೀವು ಮದುವೆ ಆಗಬೇಕಾದ ಹುಡುಗಿ ಅವ್ರಿಗಿಷ್ಟ ಆಗೋದೇನು? ಬುದ್ಧಿ ಇರಬೇಕು. ನೀವು ಮದುವೆ ಆಗಬೇಕಾದ ಹುಡುಗಿ, ನೀವು ಮದುವೆ ಆಗ್ಬೇಕಾದ ಹುಡುಗ ನಿಮ್ಮ ಜೊತೆ ಇರುವ ಫ್ರೆಂಡ್ಸ್ ಗಳಿಗೆ ಇಷ್ಟ ಆಗೋದೇನು? ಬುದ್ಧಿ ಇರಬೇಕು. ಈ ದಿನ ಬಹಳ ಜನರಿಗೆ ಕನಿಷ್ಠ ಸೆಲೆಕ್ಷನ್ ಮಾಡಿಕೊಳ್ಳಲು ಕೂಡ ಕೈಲಾಗ್ತಿಲ್ಲ. ನಿಮ್ಮ ಜೀವಿತಕ್ಕೆ ಪಾರ್ಟ್ನರ್ ಇರಬೇಕಾದ ವ್ಯಕ್ತಿಯ ಕುರಿತು ನೀವೇನ್ ಮಾಡ್ಬೇಕು ಗೊತ್ತಾ? ದೇವರ ಸನ್ನಿಧಿಗೆ ಹೋಗಿ ಆ ಫೋಟೋ ದೇವ್ರ ಮುಂದೆ ಇಟ್ಟು, ದೇವರೇ, ನಿನ್ನ ಸೆಲೆಕ್ಷನ್ ಏನಾಗಿದೆ? ನಿನ್ನ ಚಿತ್ತ ಏನಾಗಿದೆ? ನಿನ್ನ ಇಷ್ಟ ಏನಾಗಿದೆ ತಿಳಿಸು. ನಿನ್ನ ಇಷ್ಟವೇ ನನ್ನ ಇಷ್ಟ ಎಂದು ಹೇಳುವಂಥದ್ದು ಆತ್ಮಿಕತೆಯಾಗಿದೆ. ನಿನ್ನ ಇಷ್ಟವೇ ನನ್ನ ಇಷ್ಟ ಎಂದು ಹೇಳುವಂಥದ್ದೇ ಆತ್ಮಿಕತೆಯಾಗಿದೆ. ಈ ದಿನ ಬಹಳ ಜನರು ದೇವರ ಇಷ್ಟಕ್ಕೆ ಸ್ವಲ್ಪವೂ ಕೂಡ ಅವಕಾಶ ಕೊಡ್ತಿಲ್ಲ. ಪ್ರಭುವೇ, ನಾನು ಮದುವೆ ಆಗುವ ಹುಡುಗ PG ಮಾಡಿರಬೇಕು, MBA ಮಾಡಿರಬೇಕು, ಇಲ್ಲವೇ MTech ಮಾಡಿರಬೇಕು, ಇಲ್ಲವೇ ಮೆಡಿಸನ್ ಮಾಡಿರಬೇಕು, ಇಲ್ಲವೇ MS ಮಾಡಿರಬೇಕು. ಪ್ರಭುವೇ, 5 ಅಡಿ 10 ಇಂಚು ಎತ್ತರ ಇರಬೇಕು. ಪ್ರಭುವೇ, ಬೆಳ್ಳಗಾಗಿರಬೇಕು. ಹೀಗೆ ಒಂದಾಗಿದ್ಮೇಲೆ ಒಂದು ಕಂಡೀಷನ್ಸ್ ಮೇಲೆ ಕಂಡೀಷನ್ಸ್ ಗಳನ್ನಿಟ್ಟು ದೇವರ ಬಳಿಗೆ ಹೋಗಿ, ಪ್ರಭುವೇ, ಕೆಳಗೆ ಸಹಿ ಹಾಕು. ಏನ್ ಮಾಡಬೇಕು? ಕೆಳಗೆ ಸ್ಯಾಂಕ್ಷನ್ಡ್ ಎಂದು ಸಹಿ ಮಾಡಬೇಕು. ಥ್ಯಾಂಕ್ ಯು ಪ್ರಭುವೇ, ನಿನ್ನ ಚಿತ್ತವೇ ನನ್ನ ಚಿತ್ತ ಅನ್ನುತ್ತಾರೆ. ಹೀಗೆ ಬಹಳ ಜನರು ಮಾಡ್ತಾರೆ. ನಿಮಗಿರುವ ಆಸೆಗಳನ್ನೆಲ್ಲ ದೇವ್ರ ಮುಂದೆ ತಕೊಂಡು ಹೋಗಿ, ಪ್ರಭುವೇ, ಇಂಥ ಹುಡುಗ ಬೇಕು ದೇವರೇ, ಆದರೆ ದೇವರೇ ನಿನ್ನ ಚಿತ್ತವೇ ಜರುಗಬೇಕು. ಅದೇ ಸ್ಯಾಂಕ್ಷನ್ ಮಾಡಬೇಕು ಅನ್ಕೊಳ್ತೀರಿ. ಅದು ದೇವರ ಚಿತ್ತ ಅಲ್ಲ ಪ್ರಿಯರೇ, ಅದು ದೇವರ ಇಷ್ಟ ಅಲ್ಲವೇ ಅಲ್ಲ. ನಿಮಗೆ ಬೇಕಾದ ಸೆಲೆಕ್ಷನ್ಸ್ ಗಳನ್ನು ಮಾಡಿಕೊಂಡು, ನಿಮಗೆ ಬೇಕಾದ ಕಂಡೀಷನ್ಸ್ ಗಳನ್ನು ಇಟ್ಟುಕೊಂಡು ದೇವರ ಬಳಿಗೆ ಹೋಗಿ ಸಹಿ ಹಾಕು ದೇವರೇ ಅನ್ನೋದಾದ್ರೆ ದಟ್ ಇಸ್ ನಾಟ್ ಗಾಡ್ಸ್ ವಿಲ್. ಮತ್ಯಾವುದು ದೇವರ ಚಿತ್ತ? ಒಂದು ಬ್ಲಾಂಕ್ ಪೇಪರ್ ತೆಗೆದುಕೊಂಡು ಕೆಳಗಡೆ ಮೊದಲು ನೀವು ಸಹಿ ಹಾಕಿ, ಪ್ರಭುವೇ, ನೀನು ಎಂಥವನನ್ನು ನನ್ನ ಜೀವನ ಸಂಗತಿಯಾಗಿರುವುದಕ್ಕಾಗಿ ಆರಿಸಿಕೊಂಡಿದೆಯೋ ಅವನ ಡಿಟೇಲ್ ಗಳನ್ನು ಇಲ್ಲಿ ಬರೆ. ನಿನ್ನ ಚಿತ್ತವೇ ನನ್ನ ಚಿತ್ತ. ಇದು ಆತ್ಮಿಕತೆ ಅಂದ್ರೆ. ಬ್ರದರ್, ಹೇಗೆ ಸಾಧ್ಯ? ಇದೆಲ್ಲ ಕೂಡ ಪ್ರಾರ್ಥನೆ ಮೂಲಕ ಸಾಧ್ಯ. ಹೇಗೆ ಸಾಧ್ಯವಾಯಿತು? ಈ ಸೇವಕನಿಗೆ ಎಕ್ಸಾಕ್ಟ್ ಆಗಿ ಆ ಹುಡುಗಿಗೆ ಭೇಟಿ ಆಗೋದು. ಯಾವ ಹುಡುಗಿಗೆ? ಇಸಾಕನಿಗೋಸ್ಕರ ದೇವರು ಏರ್ಪಡಿಸಿರುವ ರಬ್ಬೇಕಳಿಗೆ ಭೇಟಿ ಆಗೋದು ಹೇಗೆ ಸಾಧ್ಯವಾಯಿತು? ದೇವರಿಂದ ಸಾಧ್ಯವಾಯಿತು. ಅದೇ ಮನೆಗೆ ಹೋಗುವುದು ಹೇಗೆ ಸಾಧ್ಯವಾಯಿತು? ದೇವರಿಂದ ಸಾಧ್ಯವಾಯಿತು. ಅಲ್ಲಿಗೆ ಹೋದ ನಂತರ, ಅಲ್ಲಿಯವರೆಗೂ ಪ್ರಯಾಣ ಮಾಡಿ ಹೋದ ನಂತರ ಆ ಸೇವಕನು ಹೇಳ್ತಾನೆ. ಏನ್ ಹೇಳ್ತಾನೆ ಎಂದು ನೋಡೋಣ ಬನ್ನಿ. ಆಗ ನಾನು, ನೀನು ಯಾರ ಮಗಳೆಂದು ಕೇಳಿದ್ದಕ್ಕೆ ಆಕೆ ಮಿಲ್ಕಳಲ್ಲಿ ನಾಹೋರನಿಗೆ ಹುಟ್ಟಿದ ಬೆತುವೇಲನ ಮಗಳು ಎಂಬುದಾಗಿ ಹೇಳಿದಾಗ, ಇದನ್ನು ಕೇಳಿ ನಾನು ಆಕೆಯ ಮೂಗಿಗೆ ಮೂಗುತಿಯನ್ನು, ಕೈಗಳಿಗೆ ಬಳೆಗಳನ್ನು ಇಟ್ಟು ನಾನು ಬೊಗ್ಗಿ ಯೆಹೋವನಿಗೆ ನಮಸ್ಕರಿಸಿ, ಅಬ್ರಹಾಮನನ್ನೆಂಬ ನನ್ನ ದಣಿಯ ದೇವರಾದ ಯೆಹೋವನಿಗೆ ಸ್ತೋತ್ರವನ್ನು ಸಲ್ಲಿಸಿದೆನು. ಹೇಗೆಂದರೆ, ಆತನು ನನ್ನ ದಣಿಯ ತಮ್ಮನ ಮಗಳನ್ನು ತನ್ನ ಮಗನಿಗೆ ತೆಗೆದುಕೊಳ್ಳುವಂತೆ ನೀಟಾದ ದಾರಿಯಲ್ಲಿ ನನ್ನನ್ನು ನಡೆಸಿದನು. ಹೀಗಿರುವಲ್ಲಿ ನೀವು ನನ್ನ ದಣಿಗೆ ನಂಬಿಕೆಯನ್ನು, ಪ್ರೀತಿಯನ್ನು ತೋರಿಸುವುದಾದರೆ, ಹೌದೆನ್ನುವುದಾದರೆ ನನಗೆ ತಿಳಿಯಪಡಿಸಿರಿ, ಇಲ್ಲವೆನ್ನುವುದಾದರೂ ತಿಳಿಯಪಡಿಸಿರಿ. ದೇವರೇ ನಿಮ್ಮ ಕುಟುಂಬದ ಬಳಿಗೆ ನನ್ನನ್ನು ನಡೆಸಿದ್ದಾರೆ. ಹಾಗಾಗಿ ನಿಮಗಿಷ್ಟವಿರುವುದಾದರೆ ಓಕೆ ಎಂದು ಹೇಳ್ರಿ. ನಿಮಗಿಷ್ಟವಿಲ್ಲದಿದ್ರು ಕೂಡ ಅದನ್ನಾದ್ರೂ ಹೇಳ್ರಿ. ವಿವಾಹದಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕು. ಓಕೆ ಆಗಿಯೋ
ಇಲ್ಲವಾಗಿಯೋ ಎಂಬ ನಿರ್ಣಯ ತೆಗೆದುಕೊಳ್ಳಬೇಕು. ನಿರ್ಣಯ ತೆಗೆದುಕೊಳ್ಳಬೇಕು. ಯಾವ ನಿರ್ಣಯ ತೆಗೆದುಕೊಳ್ಳಬೇಕು? ನೋಡಿ ಅವ್ರೇನ್ ಹೇಳಿದ್ರೆಂದು. ಅದಕ್ಕೆ ಲಾಬಾನನು ಬೆತುವೇಲನು, ಇದು ಯೆಹೋವನಿಂದ ಕೈಗೂಡಿದ ಕಾರ್ಯವೆಂದನು. ಇದು ಯೆಹೋವನಿಂದ ಕೈಗೂಡಿದ ಕಾರ್ಯವಾಗಿದೆ. ಅಷ್ಟು ದೂರದಿಂದ ನೀನು ಬರುವುದೇನು? ನೀನು ಬಂದು ನೀರಿಗೋಸ್ಕರ ಕೇಳುವುದೇನು? ನೀರು ನಿನಗೂ ಕೊಡ್ತೇನೆ, ನಿನ್ನ ಒಂಟೆಗಳಿಗೂ ಕೊಡ್ತೇನೆ ಎಂದು ನಮ್ಮ ಮಗಳು ಹೇಳುವುದೇನು? ಅಂತಹ ಹುಡುಗಿಯೇ ನಿನ್ನ ದಣಿಯ ಮಗನಿಗೋಸ್ಕರ ಹೆಣ್ಣೆಂಬುದಾಗಿ ನೀನು ಭಾವಿಸುವುದೇನು? ನೇರವಾಗಿ ನೀನು ನಮ್ಮ ಮನೆಗೆ ಬರುವುದೇನು? ಇದೆಲ್ಲವೂ ಕೂಡ ಯೆಹೋವನಿಂದ ಜರುಗಿದ ಕಾರ್ಯ ಎಂದು ಹೇಳಿದರು. ಸಹೋದರ ಸಹೋದರಿಯರೇ, ವಿವಾಹ ಎನ್ನುವುದು ಯೆಹೋವನಿಂದ ಜರುಗುವಂತಹ ಕಾರ್ಯ. ಯಾರಿಗೂ ಗೊತ್ತಾಗದಂತೆ ಒಂದು ಮರದ ಕೆಳಗೆ ಜರುಗುವ ಕಾರ್ಯ ಅಲ್ಲವೇ ಅಲ್ಲ. ಯಾರಿಗೂ ಗೊತ್ತಾಗದಂತೆ 4 ಗೋಡೆಗಳ ಮಧ್ಯದಲ್ಲಿ ಜರುಗುವಂತಹ ಕಾರ್ಯ ಅಲ್ಲ. ಒಮ್ಮೆ ಒಬ್ಬ ಸಹೋದರಿ ನನ್ನ ಬಳಿ ಬಂದು ಹೇಳಿದಳು, ಅಣ್ಣ ಮೋಸ ಹೋದೆ ಅಣ್ಣ, ಮೋಸ ಹೋದೆ ಅಣ್ಣ, ಅವನು ಮೋಸ ಮಾಡಿದ್ದಾನೆ ಎಂದು ಎಷ್ಟೋ ಬಾಧೆಯಿಂದ ಹೇಳ್ತಾ ಇದ್ದಳು. ಯಾರು ನಿನಗೆ ಮೋಸ ಮಾಡಿದ್ರು ಅಂದೆ? ಅವನು ಪ್ರೀತಿಸಿದ ಅಣ್ಣ, ಮದುವೆ ಮಾಡ್ಕೊಳ್ತೇನೆ ಅಂದಿದ್ದಾಣ, ಮದುವೆ ಆದನ, ಮಾಡ್ಕೊಂಡಿದ್ದಾನಣ್ಣ, ಮತ್ತೆ ಮೋಸ ಮಾಡುವುದೇನು ಅಂದೆ. ಮದುವೆ ಆದ ನಂತರ ನನ್ನನ್ನು ಬಿಟ್ಟು ಹೊರಟು ಹೋದಣ ಅಂದಳು. ಹಾಗಾದ್ರೆ ಹಿರಿಯರಿಗೆ ಮಾತಾಡ್ಬೇಕಲ್ಲ ಅಂದೆ. ಆ ರೀತಿ ಮದುವೆ ಆದ ನಂತರ ನಿನ್ನನ್ನು ಅನ್ಯಾಯವಾಗಿ ಒಬ್ಬಂಟಿಗಳನ್ನಾಗಿ ಬಿಟ್ಟು ಹೋದರೆ ಹಿರಿಯರೊಂದಿಗೆ ಮಾತಾಡಬಹುದಲ್ಲ ಅಂದಾಗ ಅವಳು ಹೇಳ್ತಾಳೆ, ನಮ್ಮ ಮದುವೆಗೆ ಹಿರಿಯರು ಯಾರು ಬರಲಿಲ್ಲ ಅಣ್ಣ ಅಂದಳು. ಯಾಕೆ ಹಿರಿಯರು ಯಾಕೆ ಬರಲಿಲ್ಲ ಅಂದೆ. ಅವರಲ್ಲಿ ಯಾರಿಗೂ ಗೊತ್ತಿಲ್ಲ ಅಣ್ಣ ಅಂದಳು. ಅದು ಅಂತೆ ಮದುವೆ. ಈ ದಿನದ ಮದುವೆಗಳು ಹೀಗೆ ಜರುಗುತ್ತಾ ಇವೆ. ಹೆತ್ತ ತಂದೆಗೆ ಗೊತ್ತಾಗಲ್ಲ, ಹೆತ್ತ ತಾಯಿಗೂ ಗೊತ್ತಾಗಲ್ಲ, ಒಡ ಹುಟ್ಟಿದವರಿಗೂ ಗೊತ್ತಾಗಲ್ಲ. ಎಂಥ ಘೋರ ಪ್ರಿಯರೇ! ವಿವಾಹ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು, ಘನವುಳ್ಳದಾಗಿದೆ. ಅದೇ ಸಮಯದಲ್ಲಿ ಮರೆಯಬೇಡಿರಿ, ವಿವಾಹ ಎನ್ನುವುದು ಒಬ್ಬ ಹುಡುಗ ಮತ್ತು ಹುಡುಗಿಯ ಮಧ್ಯದಲ್ಲಿ ಜರುಗುವಂತಹ ಕಾರ್ಯ ಮಾತ್ರ ಅಲ್ಲವೇ ಅಲ್ಲ. ಆ ಹುಡುಗಿಯ ಕುಟುಂಬ ಸದಸ್ಯರೊಂದಿಗೆ, ಈ ಹುಡುಗನ ಕುಟುಂಬ ಸದಸ್ಯರೊಂದಿಗೆ, ಬಂಧುಗಳ ಮಧ್ಯ ಉಂಟಾಗುವ ಒಂದು ಅದ್ಭುತವಾದ ಬಾಂಧವ್ಯ ಆಗಿದೆ. 4 ಗೋಡೆಯ ಮಧ್ಯದಲ್ಲಿ ಅಂತೆ, ಯಾರೂ ಇರೋದಿಲ್ಲ ಅಂತೆ, ಅದು ಮದುವೆ ಅಂತೆ. ಇದೀರಾ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಈ ರೀತಿ ಮೂರ್ಖ ವಿವಾಹವನ್ನು, ಬೆಲೆ ಇಲ್ಲದ ವಿವಾಹವನ್ನು, ವಾಕ್ಯಕ್ಕೆ ವಿರುದ್ಧವಾದ ವಿವಾಹವನ್ನು, ದೇವರ ಸನ್ನಿಧಿ ಇಲ್ಲದ ವಿವಾಹವನ್ನು, ದೇವರ ಸಾಕ್ಷಿ ಇಲ್ಲದೆ ವಿವಾಹ ಮಾಡಿಕೊಳ್ಳಲು ಸಾಹಸ ಮಾಡುವವರು ಯಾರಾದ್ರೂ ಇದ್ದೀರಾ? ಕೇಳು ಸಹೋದರ, ಕೇಳು ಸಹೋದರಿ, ದೇವರ ಉಪಸ್ಥಿತಿ ಇಲ್ಲದಂತಹ ವಿವಾಹವು ನಿಲ್ಲುವುದಿಲ್ಲ. ಕಾನಾ ಎನ್ನುವಂತಹ ಊರಲ್ಲಿ ವಿವಾಹ ಜರುಗುತ್ತಿರುವಾಗ ಯೇಸುವನ್ನು ಮತ್ತು ಶಿಷ್ಯರನ್ನು ಕೂಡ ಆ ವಿವಾಹಕ್ಕೆ ಆಹ್ವಾನಿಸುತ್ತಾರೆ. ಆ ವಿವಾಹದಲ್ಲಿ ಯೇಸು ಇದ್ದಾರೆ. ಆ ವಿವಾಹದಲ್ಲಿ ಒಂದು ಸಮಸ್ಯೆ ಬಂತು. ಯಾವುದು ಆ ಸಮಸ್ಯೆ? ದ್ರಾಕ್ಷರಸ ಮುಗಿದೋಗಿದೆ. ಒಂದು ವಿವಾಹದಲ್ಲಿ ಕರಿ ಮುಗಿದು ಹೋಗುವುದಾದರೆ, ವಿವಾಹದಲ್ಲಿ ರೈಸ್ ಮುಗಿದು ಹೋಗುವುದಾದರೆ, ವಿವಾಹಕ್ಕೆ ಬಂದ ಇನ್ನು ಅನೇಕರು ಊಟ ಮಾಡಬೇಕಾದಾಗ ಆಹಾರ ಮುಗಿದು ಹೋಗುವುದಾದರೆ ಅವಮಾನಕರ. ಊರವರೆಲ್ಲ ಮಾತಾಡ್ಕೊಳ್ತಾರೆ, ವಿವಾಹಕ್ಕೆ ಕರೆದು ಹೊಟ್ಟೆ ತುಂಬಾ ಊಟ ಆಗ್ಲಿಲ್ಲ, ಕೆಲ್ಸಕ್ಕೆ ಬರ್ದವ್ರು ಅನ್ನುತ್ತಾರೆ. ಅದೆಂತ ವಿವಾಹ, ಯಾಕೆ ನಮ್ಮನ್ನು ಕರೆದ್ರು ಎಂದು ಇಷ್ಟ ಬಂದಂತೆ ಊರವರು ಮಾತಾಡ್ತಾರೆ. ಊರಿಗೆಲ್ಲ ಡೊಂಗ್ರ ಸಾರ್ತಾರೆ, ಮರ್ಯಾದೆ ಹೋಗ್ತದೆ. ಅದೇ ರೀತಿ ಆ ಕಾನಾ ಊರಲ್ಲಿರುವ ಕುಟುಂಬದ ಮರ್ಯಾದೆ ಹೋಗ್ತಿರುವಾಗ ಫ್ರೆಂಡ್ಸ್ ಕೇಳಿರಿ, ಆ ವಿವಾಹದಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಆ ವಿವಾಹದಲ್ಲಿ ಸಮಸ್ಯೆ ಬಂದಾಗ ಯಾರಿದ್ದಾರೆ? ಯೇಸು ಇದ್ದಾರೆ. ಆ ಸಮಸ್ಯೆಯನ್ನು ತೆಗೆದುಕೊಂಡು ಯಾರಿಗೆ ತಿಳಿಸಿದ್ರು? ಯೇಸುವಿಗೆ ತಿಳಿಸಿದ್ರು. ಯೇಸು ಏನ್ ಮಾಡಿದ್ರು? 3ನೆಯ ಕಣ್ಣಿಗೆ ಗೊತ್ತಾಗದಂತೆ ಆ ವಿವಾಹದಲ್ಲಿ ಉಂಟಾದ ಸಮಸ್ಯೆಯನ್ನು ಯೇಸು ಕ್ರಿಸ್ತನು ತನ್ನ ಮಹಾಶಕ್ತಿಯಿಂದ ಆ ಸಮಸ್ಯೆಯನ್ನು ಸಮಾಧಿ ಮಾಡುತ್ತಾರೆ. ಸಮಾಧಾನವನ್ನು ಆ ವಿವಾಹದಲ್ಲಿ ಅನುಗ್ರಹಿಸುತ್ತಾರೆ. ಆ ದಿನ ವಿವಾಹದಲ್ಲಿ ಯೇಸು ಇದ್ದಾರೆ. ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ, ನಿಮ್ಮ ವಿವಾಹದಲ್ಲಿಯೂ ಯೇಸು ಇರಬೇಕು. ನಿಮ್ಮ ವಿವಾಹ ನಿರ್ಣಯಗಳಲ್ಲಿ ಯೇಸುವಿಗೆ ಸ್ಥಾನ ಇರಬೇಕು. ನಿಮ್ಮ ವಿವಾಹ ಜರುಗುತ್ತಿರುವ ಸಮಯದಲ್ಲಿ ಯೇಸುವೇ ಇಳಿದು ಬರಬೇಕು. ಯೇಸುವಿನ ಸನ್ನಿಧಿಯಲ್ಲಿ, ಯೇಸುವಿನ ಸಮಕ್ಷಮದಲ್ಲಿ ಯೇಸುವೇ ಸಾಕ್ಷಿಯಾಗಿ ನಿಂತಿರುವ ಸಮಯದಲ್ಲಿ ನಿಮ್ಮ ವಿವಾಹ ಜರುಗಬೇಕು. ಅದು ಯಾವಾಗ ಸಾಧ್ಯ ಗೊತ್ತಾ? ನೀವು ದೇವರ ಚಿತ್ತಾನುಸಾರವಾಗಿ ವಿವಾಹಕ್ಕಾಗಿ ನೀವು ಸಿದ್ಧಗೊಳ್ಳುವಾಗ. ಇಸಾಕನ ವಿವಾಹಕ್ಕೋಸ್ಕರ ಪ್ರಾರ್ಥನೆ ಮಾಡಲಾಯಿತು. ತಂದೆ ಪ್ರಾರ್ಥಿಸಿದ ಹಾಗೆ ವಿವಾಹಕ್ಕೋಸ್ಕರ ಸೇವಕ ಪ್ರಾರ್ಥಿಸಿದ. ಹಾಗಾದ್ರೆ ಇಸಾಕನು ಏನ್ ಮಾಡ್ತಾ ಇದ್ದ? ಕೇವಲ ತಂದೆ ಅಷ್ಟೇ ಪ್ರಾರ್ಥಿಸಬೇಕಾ ವಿವಾಹಕ್ಕೋಸ್ಕರ?
ತಾಯಿಯಷ್ಟೇ ಪ್ರಾರ್ಥಿಸಬೇಕಾ ವಿವಾಹಕ್ಕಾಗಿ? ಇಲ್ಲ ಪ್ರಿಯರೇ. ಇಸಾಕನು ಏನ್ ಮಾಡ್ತಾ ಇದ್ದಾನೆ? ಸಾಯಂಕಾಲದಲ್ಲಿ ಇಸಾಕನು ಏನಂತೆ ಹೊಲದಲ್ಲಿ ಧ್ಯಾನಿಸುವುದಕ್ಕಾಗಿ ಹೊರಟಿದ್ದನು. ತಂದೆ ಪ್ರಾರ್ಥಿಸುತ್ತಾ ಇದ್ದನು, ಸೇವಕನು ಪ್ರಾರ್ಥಿಸ್ತಿದ್ದಾನೆ. ಅವನಿಗೆ ವಿವಾಹ ವಯಸ್ಸು ಬಂದಾಗ ಇಸಾಕನು ಕೂಡ ಪ್ರಾರ್ಥಿಸುತ್ತಿದ್ದಾನೆ. ದೇವರ ಸನ್ನಿಧಿಯಲ್ಲಿ, ಆತನ ಸನ್ನಿಧಿಯಲ್ಲಿ ಧ್ಯಾನಿಸುವುದಕ್ಕಾಗಿ ಹೋಗ್ತಾನೆ. ಧ್ಯಾನದಲ್ಲಿದ್ದಾನೆ. ಅಯ್ಯ, ನಿನ್ನ ಚಿತ್ತವೇ ನನ್ನ ಚಿತ್ತ ಎಂದು ಪ್ರಾರ್ಥನೆ ಮಾಡಿದ. ಈ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ವಿವಾಹಕ್ಕೋಸ್ಕರ? ಈ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ಭವಿಷ್ಯಕ್ಕೋಸ್ಕರ? ಈ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಪಾರ್ಟ್ನರ್ಗೋಸ್ಕರ? ಏಸಯ್ಯ, ನನ್ನ ಜೀವಿತದಲ್ಲಿ ಜರುಗುವ ವಿವಾಹವು ನಿನ್ನ ಚಿತ್ತದ ಪ್ರಕಾರ ಜರುಗಬೇಕು. ಆ ದಿನ ಇಸಾಕನ ವಿವಾಹವು ರಬ್ಬೇಕಳೊಂದಿಗೆ ದೇವರ ಚಿತ್ತದ ಪ್ರಕಾರ ಜರುಗಿತು. ಆ ವಿವಾಹದಲ್ಲಿ ದೇವರಿದ್ದಾರೆ. ಆ ವಿವಾಹ ನಿರ್ಣಯದಲ್ಲಿ ದೇವರಿದ್ದಾರೆ. ಹಾಗಾದರೆ ನಿಮ್ಮ ಸಂಗತಿಯನ್ನು, ನಿಮ್ಮ ವಿವಾಹದಲ್ಲಿ ಯೇಸು ಇರುವುದಾದರೆ ಆ ಯೇಸು ನಿಮ್ಮ ಕುಟುಂಬದಲ್ಲಿ, ಹುಡುಗನ ಕುಟುಂಬದಲ್ಲಿ, ಹುಡುಗಿಯ ಕುಟುಂಬದಲ್ಲಿ ಸಮಾಧಾನವನ್ನು ತರುತ್ತಾರೆ, ಸಂತೋಷವನ್ನು ತರುತ್ತಾರೆ, ಐಕ್ಯತೆಯನ್ನು ತರುತ್ತಾರೆ. ಅಷ್ಟೇ ಅಲ್ಲ ಪ್ರಿಯರೇ, ಸಂತಾನವನ್ನು ಒದಗಿಸುತ್ತಾರೆ. ಫಲಿತವಾಗಿ ಮತ್ತೆ ಸಂತೋಷವನ್ನು ತರುತ್ತಾರೆ. ಸಕಲ ಆಶೀರ್ವಾದಗಳನ್ನು ಆತನ ಚಿತ್ತ ಮಾಡುವ ದಂಪತಿಗಳ ಮೇಲೆ ಸುರಿಸುತ್ತಾರೆ. ಇಂಥ ಅದ್ಭುತವಾದ ಕುಟುಂಬ ವ್ಯವಸ್ಥೆ ಬೇಕೋ? ಇಲ್ಲವೇ ತುಚ್ಛವಾದ, ನೀಚವಾದ, ಕೆಲಸಕ್ಕೆ ಬಾರದ ಸಲಹೆ ಪಾಲಿಸಿ ಇಷ್ಟಾನುಸಾರವಾಗಿ ವಿವಾಹ ಮಾಡಿಕೊಂಡು 3 ದಿನ ಮುದ್ದಾಗಿದ್ದು ಮುರಿಯಲ್ಪಡುವ, ಬೇರ್ಪಡುವ ಕುಟುಂಬ ವ್ಯವಸ್ಥೆ ಏರ್ಪಡಿಸಲು ಬಯಸುತ್ತೀರಾ? ಏನ್ ಮಾಡಲು ಇಚ್ಛಿಸುತ್ತೀರಿ? ನೀವೇ ನಿರ್ಧರಿಸಿ. ಪರಿಶುದ್ಧನಾದ ತಂದೆಯೇ, ನೀನು ಮಾತಾಡುವುದಾದರೆ ತಂದೆಯೇ, ಅದು ಬಹಳ ನೇರವಾಗಿರುತ್ತದೆ, ಸ್ಪಷ್ಟವಾಗಿರುತ್ತದೆ. ನಮ್ಮ ಜೀವಿತದಲ್ಲಿ ಜರುಗುತ್ತಿರುವುದೇನೆಂದು ನಿಮಗೆ ಗೊತ್ತಿರುವುದರಿಂದ ನೇರವಾಗಿ, ಸಂಪೂರ್ಣವಾಗಿ, ಸಮಸ್ತವನ್ನು ಅರಿತ ದೇವರಾಗಿ ನಮ್ಮೊಂದಿಗೆ ಮಾತಾಡುತ್ತಿರುವಾಗ ತಂದೆಯೇ, ದೇವರಾತ್ಮನು ಹೇಳುವ ಮಾತು ಕಿವಿಯುಳ್ಳಂಥವರು ಕೇಳಿ ಕೈಕೊಂಡವರಾಗಿ, ತಮ್ಮ ಜೀವಿತಗಳನ್ನು ತಿದ್ದುಕೊಂಡವರಾಗಿ, ತಮ್ಮ ಕುಟುಂಬ ವ್ಯವಸ್ಥೆಯನ್ನು ಕಟ್ಟುಕೊಂಡವರಾಗಿ, ದೇವರೇ ನಿಮ್ಮ ಚಿತ್ತವನ್ನು ತಿಳಿದುಕೊಂಡವರಾಗಿ ನಿಮಗೆ ಮಹಿಮೆ ಪಡಿಸುವ ಬದುಕು ದಯಪಾಲಿಸಿರಿ ಎಂದು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.